ಜಾನಿ ಜಾನಿ ಎಸ್ ಪಾಪನಾ ಈ ಮುಳ್ಳಿಡ್ಕ ಪಾಪ ನೋಡಿ ಇದು ಇದು ಆಗುತ್ತೆ ನೋಡಿ ಇದು ಆಗುತ್ತೆ ಅಲ್ಲಿ ಗಟ್ಟಿ ಆಗ್ಲಿಕ್ಕೆ ಮೇಲಿನ ಕುಳಿಗಳು ಹೆಂಗೆ ಮಂಜಣ್ಣ ಹೇಳ್ಬಿಡಿ ಎಲೆ ಈ ಎಲೆ ಇದಾವಲ್ಲ ಮುಳ್ಳಿಲ್ದೇ ಇರೋ ಭಾಗನ ಮುಳ್ಳಿದ್ರು ಕಿತ್ತಾಕ್ಬಿಡಿ ಈ ಎಲೆ ಅಂತದ್ದು ಈ ಸಣ್ಣ ಸಣ್ಣ ಎಳೆ ಕುಡಿ ಅಂತದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಾಯಲ್ಲಿ ಒಂದು 15 ನಿಮಿಷ ಅಗದು ಚೆನ್ನಾಗಿ ಜಗದು ಮಿಕ್ಸಿಲಿ ರುಬ್ತೀವಲ್ಲ ಆ ರೀತಿ ಮಾಡ್ಬಿಟ್ಟು ಒತ್ಲಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಉಗಿಬಾರ್ದು ನುಂಗಬಾರ್ದು. ಎಷ್ಟು ದಿನ ಮಾಡ್ಬೇಕು ಹೇಳ್ಬಿಡ್ರಿ? ಒಂದು 15 ದಿನ ಮಾಡಿ, ಏಕೆಂದ್ರೆ ಕೆಲವ್ರದ್ದು ಒಂದೊಂದು ಥರ ಇರ್ತದೆ. ವೀಕ್ ಇರೋರಿಗೆ ಜಾಸ್ತಿ ದಿನ ಮಾಡಬೇಕು, ಸ್ವಲ್ಪ ವೀಕ್ ಇರೋರಿಗೆ ಸ್ವಲ್ಪ ದಿನ ಮಾಡಿದ್ರೆ ಆ ರೀತಿ ಹಲ್ಲು ಗಟ್ಟಿ ಹೊಸಡು ಗಟ್ಟಿ ಎಂಬುದು ಹೆಂಗೆ ಎಷ್ಟು ದಿನ? ಅದು ಅಷ್ಟೇ ಸೇಮ್ ಒಂದಿಂದಲೇ ವರ್ಕ್ ಆಗಲ್ಲ ಅದು. ಅಲ್ಲಾಡ್ತಂದ್ರೆ ಇದು ಡೈಲಿ ಅಗಿರಿ. ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ಏನು ಹಲ್ಲು ನೋವಿಗೆ 5 ನಿಮಿಷದಲ್ಲಿ ಕೆಲಸ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ್ಯಂಡ್ ಈಗ ತುಂಬ ಜನ ಮತ್ತು ಮೆಸೇಜ್ ಮಾಡಿದ್ರು, ತುಂಬ ಜನ ಕಾಲ್ ಮಾಡಿ ಅವ್ರನ್ನ ಕೇಳಿದ್ದಾರೆ, ಮಂಜುನಾಥ್ ಅವ್ರನ್ನ. ಏನಂದರೆ ವಸಡುಗಳು ಗಟ್ಟಿ ಆಗಲಿಕ್ಕೆ ಯಾವುದಾದ್ರೂ ಇದೆಯಾ, ಯಾವುದಾದ್ರೂ ಮೆಡಿಸಿನ್ ವರ್ಕ್ ಆಗುತ್ತಾ, ಯಾವುದಾದ್ರೂ ಪ್ಲ್ಯಾಂಟ್ ವರ್ಕ್ ಆಗುತ್ತಾ ಅಂತೇಳ್ಬಿಟ್ಟು ಕೇಳ್ತಾ ಇದ್ರಲ್ಲ. ಇಲ್ಲೊಂದು ಅಂಬಿದೆ, ಸೊ ಅದು ಏನು ಅಂಬು ಏನು ಅಂತೆಲ್ಲ ಹೇಳ್ತಾರೆ. ಸೊ ಬನ್ನಿ ಕೇಳೋಣ. ಮಂಜನಾ ನಮಸ್ಕಾರ. ಏನಂದರೆ ನಾನು ಹೇಳ್ಬಿಡ್ತೀನಿ, ತುಂಬ ಜನ ಹಲ್ಲು ನೋವಿಗೆ ಫೋನ್ ಮಾಡ್ತಾಯಿದ್ರಿ ಉಳ್ಕಲ್ಲು ಅಂತ. ಆಮೇಲೆ ಕೆಲವ್ರು ಏನಂದರೆ ಹಲ್ಲು ಅಳ್ಳಾಡ್ತದೆ, ಹಲ್ಲು ಗಟ್ಟಿ ಇಲ್ಲ, ಅದಕ್ಕೆ ಮೆಡಿಸಿನ್ ಕೊಡಿ ಅಂತ. ಈಗ ನಾವು ಕೊಡೋ ಉಳ್ಕಲ್ಲು ಔಷಧಿಲಿ ಏನಾಗ್ತದೆ, ನೋವು ತಾತ್ಕಾಲಿಕ ಕಮ್ಮಿ ಆಗ್ತದೆ, ಆಮೇಲೆ ಮತ್ತೆ ಬರ್ತದೆ. ಈ ಹೊಸಡು ಗಟ್ಟಿ ಇಲ್ಲ ಅಂದರೆ ಮತ್ತೆ ಬಂದೇ ಬರುತ್ತೆ. ಸುಮ್ಮನೆ ನಾವು ನಿಮ್ಮ ಹತ್ರ ದುಡ್ಡು ತಗೊಂಬಿಟ್ಟು ಆಮೇಲೆ ಮತ್ತೆ ನೋವು ಬಂದರೆ ಅದು ಬೇಜಾರು, ನಮಗೂ ಬೇಜಾರು, ನಿಮಗಂತೂ ತುಂಬ ಬೇಜಾರಾಗುತ್ತೆ. ಆಮೇಲೆ ನಮಗೂ ತುಂಬ ಬೇಜಾರೇ. ಯಾಕಂದ್ರೆ ದುಡ್ಡು ತಗೊಂಡಾದ್ಮೇಲೆ ಅವ್ರಿಗೆ ಕ್ಲಿಯರ್ ಆಗಬೇಕು. ಎಷ್ಟು ತಗೊಂತೀರ ನೀವು ತೊಗೊಳೋದೇ? ಈಗ ಕೆಲವರೆಲ್ಲ ಏನೂ ಇಲ್ಲ ಅಂತ ನಾವೇನು ಇದು ಮಾಡೋಕ್ಕಾಗಲ್ಲ, ಎಷ್ಟೋಯ್ತು ಅಷ್ಟು ಕೊಟ್ಬಿಡಪ್ಪ ಅಂತೀವಿ. ಆಮೇಲೆ ನೋವು ಹೋಗಲೇ ಇಲ್ಲ, ನಮಗೆ ಹೊಸಡು ನೋವು ಹೋಗಲೇ ಇಲ್ಲ ಅಂತಂದರೆ ದುಡ್ಡೇ ತಗೊಳ್ಳಿಲ್ಲ, ಬೇಡ ಸಮಾಧಾನ ಅಂತ ಕಳಿಸ್ಬಿಡ್ತೀನಿ. ಮೇಯ್ನ್ ಇಂಪಾರ್ಟೆಂಟ್ ನೋಡಿ, ಇದು ಅಗ್ನಿ ಒಂಬು ಅಂತ. ಈ ಕುಡಿನ ಕಿತ್ಕೊಂಡು ಡೈಲಿ ಒಂದು ಅರ್ಧ ಗಂಟೆ ಅಗಿತಾ ಬರಬೇಕು, ಆವಾಗ ಹೊಸಡುಗಳು ಗಟ್ಟಿಯಾಗ್ಬಿಡ್ತವೆ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದಿದೆ, ಇದೊಂದೇ ಸಾಕು. ಆಮೇಲೆ ಇನ್ನೂ ಒಂದು ಗಿಡ ಇದೆ, ಅದನ್ನು ತೋರಿಸ್ತೀನಿ. ಇದೊಂದೇ ಪರಿಹಾರ ಸರ್ ಇದಕ್ಕೆ, ಅಗ್ನಿ ಒಂಬು ಅಂತ. ಅಂದರೆ ಹಿಂದೆ ನಾವು ಈ ಅಂಬುಗಳನ್ನ ಎತ್ಕೊಂಡು ಏನು ಮಾಡ್ಬಿಡ್ತಾ ಇದ್ವಿ, ಎಲ್ಲ ಕಟ್ಕೊಂಡ್ಬಿಟ್ಟು ಬಸ್ ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗರೆಲ್ಲ ಲೈನ್ ಎತ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ವಿ. ರೈಲು ಬಸ್ಸು ಅಂತ ಹೇಳ್ಬಿಟ್ಟು ಆ ಥರದ ಅಂಬು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂಬು ಇದು. ಆಮೇಲೆ ಇನ್ನೊಂದು ಅಂಬು ಬರುತ್ತೆ ಇದೇ ಥರದ್ದು, ಅದು ಬಂದ್ಬಿಟ್ಟು ಅಮೃತ ಬಳ್ಳಿ ಅಂತ. ಬಟ್ ಇದು ಅಮೃತ ಬಳ್ಳಿ ಅಲ್ಲ, ಇದು ವಿಳ್ಯದೆಲೆ ಇದ್ದಂಗಿರುತ್ತೆ. ಸೇಮ್ ವಿಳ್ಯದೆಲೆ ಏನಿರುತ್ತೋ ಹಂಗೆ ಇರೋದು ಇದು. ಕೆಲವರು ಇದನ್ನು ಹಾಕೊಂತಾರೇನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಲ್ಲು ಮಾತ್ರ 100% ಈ ಹೊಸಡುಗಳೆಲ್ಲ ಗಟ್ಟಿ ಆಗ್ಬಿಡ್ತವೆ. ಹಾಲು ಬರುತ್ತೆ, ಏನು ತೊಂದರೆ ಇಲ್ಲ, ಇದೇನು ವಿಷ ಅಲ್ಲ. ಈ ಥರ ಕುಡಿ ಇದೆಯಲ್ಲ, ಈ ಥರ ಕುಡಿ, ಆಮೇಲೆ ಸಣ್ಣ ಸಣ್ಣ ಎಲೆಗಳು ಇದಿರ್ತಾವೆ ನೋಡಿ, ಈ ಥರ ಇದನ್ನೆಲ್ಲ ಹಾಕೊಂಡು ಮ್ಯಾಕ್ಸಿಮಮ್ ಒಂದು 15 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು. ನಿಮಗೆ ಹಲ್ಲುಗಳು ಗಟ್ಟಿ ಆಗ್ತಾ ಬರ್ತವೆ, ನೋವು ಕಮ್ಮಿ ಆಗ್ತಾ ಬರ್ತವೆ. ಅಷ್ಟು ಮಾಡ್ಕೊಳ್ಳಿ ದಯವಿಟ್ಟು. ಯಾರು ಹೊಸಡು ಗಟ್ಟಿ ಆಗಲಿ ಕೇಳ್ಬೇಡಿ, ಉಳ್ಕಲ್ಲಿದ್ದರೆ ಮಾತ್ರನೇ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ಹಾಯ್ ಹಾಕ್ಬಿಟ್ಟು ವಾಟ್ಸಪ್ಪಲ್ಲೇ ನಿಮ್ಮ ಪ್ರಾಬ್ಲಮ್ ಹೇಳ್ಬಿಡಿ. ಅವ್ರಿಗೆ ತುಂಬ ಫೋನ್ಸ್ ಬಂದರೆ ಅವ್ರಿಗೂ ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ. ಫೋನೇ ಸ್ವಿಚ್ ಆಫ್ ಆಗ್ಬಿಡ್ತಾರೆ ಸ್ವಾಮಿ, ಬಂದು ಎಷ್ಟು ಫೋನೇ ಸ್ವಿಚ್ ಆಫ್ ಆಗಿಬಿಡುತ್ತೆ ಇವ್ರದ್ದು. ಅಷ್ಟು ಫೋನ್ಸ್ ಬರ್ತಾಯಿದೆ, ಅಷ್ಟು ಜನ ಕಾಲ್ ಮಾಡ್ತಾಯಿದ್ದಾರೆ. ಎಲ್ರಿಗೂ ಹೇಳೋದೇನೆಂದರೆ, ಬ್ಯುಸಿ ಬರ್ತಾಯಿದೆ ಅಂದರೆ ಸೊ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕ್ಬಿಟ್ಟು ಆಮೇಲೆ ನಿಮ್ಮ ವಿಚಾರನ ಹೇಳಿ, ಈ ಥರ ಹಿಂಗೆ ಸಮಸ್ಯೆ ಇದೆ, ಇದಕ್ಕೇನು ಅಂತೇಳ್ಬಿಟ್ಟು ಕೇಳಿ. ಅವರು ಫ್ರೀ ಆದಾಗ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಆಮೇಲೆ ಇನ್ನೇನು ಬೇರೆ ಇದ್ರ ಬಗ್ಗೆ ಏನು ಹೇಳ್ಬೋದು? ಅಂಡ್ ಗಿಡ ನೋಡಿ ಎಲೆ ತೋರಿಸ್ಬಿಡ್ತೀವಿ. ಒಂಥರ ಹೆಂಗೆ ಅಂದರೆ ಇದು ಮುಂಚೆ ಹಿಂದೆ ಎಲ್ಲ ಇದು ಕಟ್ಟೋರು, ಸೌದೆ ಕಟ್ಟಕ್ಕೆ, ಹುಲ್ ಕಟ್ಟಕ್ಕೆಲ್ಲ ಇದನ್ನೇ ಬಳಸ್ತಿದ್ದು. ಮೇನ್ ಇದು ಇಂಪಾರ್ಟೆಂಟ್ ಏನೋ, ಇನ್ನೂ ಬೇರೆ ಔಷಧಿಗೆ ಬರ್ಬೋದು. ನಮಗೆ ಗೊತ್ತಿರೋದು, ನಮಗೆ ಗರುಡಪ್ಪವ್ರು ಹೇಳ್ಕೊಟ್ಟಿರೋದು ಹಲ್ಲು ಗಟ್ಟಿ ಆಗಲಿಕ್ಕೆ, ಹೊಸಡುಗಳು ಗಟ್ಟಿ ಆಗಲಿಕ್ಕೆ ಇದೊಂದು. ಮತ್ತು ಇನ್ನೊಂದು ಗಿಡ ಇದೆ, ಅದು ಗುಬ್ಬಚ್ಚಿ ಮುಳ್ಳು ಅಂತ ಕರೀತಾರೆ, ಅದನ್ನು ತೋರಿಸ್ತೀನಿ ಇವಾಗ. ಸೊ ಏನಂದರೆ ನೋಡಿ, ಗಿಡ ಯಾರಿಗೆ ಗೊತ್ತಾಗಲ್ಲ, ತುಂಬ ಜನ ಸರಿಯಾಗಿ ತೋರಿಸಿಲ್ಲ ಅಂತ ಹೇಳ್ತೀರಾ. ಸೊ ನಾನು ತೋರಿಸ್ಬು ಹೇಗಿದೆ ಅಂತ. ಸೊ ಅದನ್ನು ಕಿತ್ತರೆ ನಿಮಗೆ ಸೇಮ್ ವಿಳ್ಯದೆಲೆ ಹೆಂಗಿರುತ್ತೆ, ವಿಳ್ಯದೆಲೆ ಅಂಬು ಥರನೇ ಇರ್ತದೆ. ಬಟ್ ತೆಳುವು ಎಲೆ ಬಂದು ತೆಳುವಿರುತ್ತೆ, ಅಷ್ಟು ಮಂದ ಇರೋದಿಲ್ಲ. ಮತ್ತು ಕೆಲವೊಂದು ಈ ಥರ ಅದ್ರ ಮೇಲೆ ಕಟ್ಟಿರೋದೆಲ್ಲ ನೋಡಿದ್ದೀವಿ, ಅದೊಂಥರ ಗಿಡದ ಮೇಲೆಲ್ಲ ಏನೇನೋ ಬಂದಿದೆ, ಒಂಥರ ಗುಗ್ಗೆ ಬಂದಂಗಿದೆ. ಆಮೇಲೆ ಈ ಅಂಬುಗಳು ನಿಮಗೆ ತುಂಬ ಕಡೆ ಸಿಗುತ್ತೆ. ಏನೋ ಗಬ್ಬು ಗಿಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ ಅಷ್ಟೇ ತುಂಬ ಜನ.
ಬಟ್ ಇದನ್ನು ಈ ಹುಲ್ಲು ಕಟ್ಟಲಿಕ್ಕೆ ಎಲ್ಲ ಬಳಕೆ ಮಾಡ್ತಿರ್ತಾರೆ. ಅದೇ ಥರದ ಅಂಬು. ಸೊ ನೋಡ್ಕೊಬೋದು ಇದು. ಯಾರಿಗಾದರೂ ಬೇಕಾದರೆ ಮಂಜಣ್ಣನ ಕಾಂಟ್ಯಾಕ್ಟ್ ಮಾಡಿ. ಸೊ ಸಿಗುತ್ತೆ. ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕ್ಬಿಡಿ. ಹಾಂ ಸರ್, ಹೇಳ್ರಿ ಈ ಗಿಡದ ಬಗ್ಗೆ. ಈ ಗಿಡ ನೋಡಿ, ಇದು ಒಂದು ಸೆಕೆಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್. ಮಂಜಣ್ಣ ಹೇಳ್ರಿ ಈ ಗಿಡದ ಬಗ್ಗೆ. ನೋಡಿ, ಅಲ್ಲು ಹೊಸಡು ಗಟ್ಟಿ ಇಲ್ಲ, ನೋಯ್ತದೆ, ತುಂಬ ಉಳ್ಕಲ್ಲಿಲ್ಲ ಅಂತಾರೆ. ಉಳ್ಕಲ್ಲಿಲ್ಲದೆ ಇದ್ರು ಅಲ್ಲಿ ಗಟ್ಟಿ ಇಲ್ಲ ಅಂದರೆ ನೋಯ್ತದೆ. ಬಿಡಿ ಬಿಡಿ ಅದನ್ನು ಹಂಗೆ. ಹಾಂ, ಆ ಥರ ಇರೋರಿಗೆ ಈ ಥರ ಎಲೆಗಳನ್ನ ಕಿತ್ಕೊಂಡು ಈ ಥರ ಇದು ಮೊದಲು ಈ ಗಿಡದ ಬಗ್ಗೆ ತೋರಿಸ್ಬಿಡೋಣ. ತುಂಬ ಜನಕ್ಕೆ ಅದು ಡೌಟ್ ಇರ್ತದೆ. ಏನಂದರೆ ತೋಟಗಳಲ್ಲೆಲ್ಲ ನೋಡಿದ್ರೆ ನಿಮಗೆ ಈ ಮುಳ್ಳಿನ ಗಿಡ ನಿಮಗೆ ಸಿಕ್ಕಿರುತ್ತೆ. ಕಾಲುಗೆಲ್ಲ ಚುಸ್ತಾ ಇರ್ತದೆ. ಚಿಕ್ಕ ಚಿಕ್ಕ ಮುಳ್ಳು ತುಂಬ ಶಾರ್ಪಾಗಿರುತ್ತೆ. ಹಳ್ಳಿಯಲ್ಲಿ ಓಡಾಡಿದವ್ರಿಗೆ ತುಂಬ ಜನಕ್ಕೆ ಗೊತ್ತಿರ್ತದೆ. ಸೊ ಗೊತ್ತಿಲ್ಲ ಅಂದರೆ ಮಂಜಣ್ಣವ್ರಿಗೆ ವಾಟ್ಸಪ್ ಮಾಡಿಬಿಡಿ ಅಷ್ಟೇ. ಸೊ ಕಾಲ್ ಮಾತ್ರ ಮಾಡೋಕೆ ಹೋಗ್ಬಿಡಿ. ಸೊ ಈ ಗಿಡ ಇನ್ನೂ ಡೀಪಾಗಿ ತೋರಿಸ್ಬೇಕು. ನೋಡಿಸ್ಬಿಡ್ತೀನಿ ತಿರ್ಗಾ. ಪದೇ ಪದೇ ಕೇಳ್ತಾ ಇರ್ತೀರ, ಆಮೇಲೆ ಸರಿಯಾಗಿ ತೋರಿಸಿಲ್ಲ ಅಂತ. ನೋಡ್ಕೊಂಬಿಡಿ ಈ ಗಿಡ. ಮಂಜಣ್ಣ ಗಿಡ ಕಿತ್ಕೊಳ್ಳಿ. ನೋಡಿ, ಇದು ಈ ಥರ ಮುಳ್ಳಿರ್ತದೆ. ಕಿತ್ಕೊಂಬಿಡಿ ನೀವು ಪೂರ್ತಿ ಎತ್ಕೊಂಬಿಡಿ ನಿಮ್ಮ ಹತ್ರ. ಇದು ನೋಡಿ, ಈ ಥರ ಇರ್ತದೆ. ಇದು ಗುಬ್ಬಚ್ಚಿ ಮುಳ್ಳು ಅಂತ ಕರೀತಾರೆ. ನಮ್ಮ ಕಡೆ ಒಂದೊಂದು ಥರ ಕರೀತಾರೆ. ಈ ಥರ ಎಲೆಗಳು ಕುಡಿಗಳನ್ನ ಕಿತ್ಕೊಂಡು ಮುಳ್ಳಿಲ್ದೇ ಇರೋ ಭಾಗನ ಚೆನ್ನಾಗಿ ಅಗದು ಒಂದು 10-15 ನಿಮಿಷ ಇಟ್ಕೊಳ್ಳಿ. ನಿಮಗೆ ಹೊಸಡುಗಳು ಅಂದರೆ ಒಂದು ದಿವಸಕ್ಕೆ ಏನೂ ಆಗೋಲ್ಲ, ಅದೊಂದು ಹೇಳ್ತೀನಿ. ಆಮೇಲೆ ಒಂದು ದಿನದ ಬಿಟ್ಟು ಆಗಲಿಲ್ಲ ಅಂತಂದರೆ ನಾವು ಜವಾಬ್ದಾರಲ್ಲ. ಒಂದು 15 ದಿನ ಆಗಿರಿ, ಇದೆಲ್ಲ ಫ್ರೀನೇ. ಹೊರಗಡೆ ಹಳ್ಳಿ ಕಡೆ ಅಂತೂ ಬೇಜಾನ್ ಸಿಗ್ತದೆ. ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಕಾಲ್ ಮಾಡಿಬಿಡಿ. ಏನಾದ್ರು ಗೊತ್ತಾಗಲೇ ಇಲ್ಲ ಅಂತ ಅಂದರೆ ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡ್ಕೊಳ್ಳಿ ಮಂಜಣ್ಣಂಗೆ. ವಾಟ್ಸಪ್ ಕಾಲ್ ಮಾಡಿ. ವಾಟ್ಸಪ್ಪಲ್ಲಿ ಇದಾಕ್ಬಿಡಿ, ಮೆಸೇಜ್ ಹಾಕಿ ಇಂಥದ್ದು ಬೇಕು, ಈ ಥರದ್ದು ಏನಾದ್ರು ಸಿಗುತ್ತಾ ಅಂತ. ಇಲ್ಲ ಗೊತ್ತಾಗಲಿಲ್ಲ ಅಂದರೆ ಯಾವುದು ಅಂತ ಬೇಕಾದ್ರೆ ಮೆಸೇಜ್ ಹಾಕಿ. ಫೋನ್ ಮಾತ್ರ ದಯವಿಟ್ಟು ಮಾಡ್ಬಿಡಪ್ಪ. ನಿಮ್ಮ ಅಮ್ಮ ಅಂತೀನಿ, ಫೋನ್ ಸ್ವಿಚ್ ಆಫ್ ಆಯ್ತವೆ, ಬ್ಯಾಟ್ರಿ ಚಾರ್ಜ್ ಇರಲ್ಲ. ನಮ್ಮವೆಲ್ಲ ಲೋಕಲ್ ಡಬ್ಬ ಮೊಬೈಲು. ಯಾರು ಬೇಡ ಅಂತಾರೆ ಮಂಜಣ್ಣ. ನಾನು ದಾನ ಮಾಡೋದೇನು ಬೇಡಪ್ಪ, ಚೆನ್ನಾಗಿರೋ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ರ ಅಂತ ಇದ್ದಾನೆ ಮಂಜಣ್ಣ. ಆಮೇಲೆ ಇನ್ನು ಕೆಲವರು ಇವರು ಸುಂಡೆಕಾಯಿಯವರು ತುಂಬ ಜನ ಫೋನ್ ಮಾಡಿ ಹೇಳ್ತಾವ್ರೆ, ಗ್ಯಾಸ್ಟ್ರಿಕ್ ಮಾತ್ರ ತಗೋತಾ ಇಲ್ಲ, ಒಂದು ವಾರದಿಂದ ತಿಂತಾ ಇದೀವಿ, ತುಂಬ ಚೆನ್ನಾಗಿ ಸುಧಾರಿಸಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸ್ವಾಮಿ. ಅವಾಗ ಗೊತ್ತಾಗಲಿ. ಆಮೇಲೆ ವಿಡಿಯೋ ಮಾಡೋದಕ್ಕೆ ವಿನೋದ್ ಸರ್ಗೂ ಅವ್ರಿಗೊಂದು ಇದು ಬರುತ್ತೆ. ಯಾಕೆಂದರೆ ಇವರಿಲ್ಲ ಅಂದರೆ ಇವೆಲ್ಲ ನಿಮ್ಗೆ ತಿಳಿಸ್ಲಿಕ್ಕೆ ತೋರಿಸಿರ್ಬೋದು ಬೇರೆಯವರು. ಆದ್ರೂ ನಾವು ಒಂದು ಸಾರಿ ತೋರಿಸ್ಲಿಕ್ಕೆ ಎಷ್ಟೋ ಜನಕ್ಕೆ ನೀವು ಒಳ್ಳೇದು ಮಾಡ್ತಾಯಿರಿ ಅಂತ ಫೋನ್ ಮಾಡಿ ಹೇಳ್ತಾರೆ. ಅವ್ರಿಗೆ ಇನ್ನೊಂದು ಪ್ರೋತ್ಸಾಹ ಸಿಕ್ತಂಗೆ. ಅದೆಲ್ಲ ನಾವೇನೇ ಹೇಳಿದ್ರು ನಮ್ಗೆ ಗೊತ್ತಿದ್ರು ಕೂಡ ವಿಡಿಯೋ ಮಾಡಿ ತೋರಿಸೋದೇ ವಿನೋದ್ ಸಾರು. ಅದೆಲ್ಲ ಅವ್ರಿಗೆ ಹೋಗ್ಬೇಕು. ಏನಾದ್ರು ಒಳ್ಳೇದು ಬಯಸೋದಿದ್ರೆ ವಿನೋದ್ ಸಾರ್ಗೆ ಹೇಳ್ಬಿಡಿ, ನನಗಂತೂ ಏನು ಹೇಳಕ್ಕೆ ಹೋಗ್ಬೇಡಿ. ನೋಡಿ, ಇದು ಆಗುತ್ತೆ. ನೋಡಿ, ಇದು ಆಗುತ್ತೆ ಅಲ್ಲಿ ಗಟ್ಟಿ ಆಗಲಿಕ್ಕೆ. ಮೇಲಿನ ಕುಳಿಗಳು ಹೆಂಗೆ ಮಂಜಣ್ಣ ಹೇಳ್ಬಿಡಿ. ಎಲೆ ಈ ಎಲೆ ಇದಾವಲ್ಲ, ಮುಳ್ಳಿಲ್ದೇ ಇರೋ ಭಾಗನ ಮುಳ್ಳಿದ್ರು ಕಿತ್ತಾಕ್ಬಿಡಿ. ಈ ಎಲೆ ಅಂಥದ್ದು, ಈ ಸಣ್ಣ ಸಣ್ಣ ಎಳೆ ಕುಡಿ ಅಂಥದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಾಯಲ್ಲಿ ಒಂದು 15 ನಿಮಿಷ ಅಗದು ಚೆನ್ನಾಗಿ ಜಗದು ಮಿಕ್ಸಿಯಲ್ಲಿ ರುಬ್ತೀವಲ್ಲ, ಆ ರೀತಿ ಮಾಡ್ಬಿಟ್ಟು ಒತ್ಲಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಉಗಿಬಾರ್ದು, ನುಂಗಬಾರ್ದು. ಎಷ್ಟು ದಿನ ಮಾಡ್ಬೇಕು ಹೇಳ್ರಿ? ಒಂದು 15 ದಿನ ಮಾಡಿ. ಏಕೆಂದರೆ ಕೆಲವ್ರದ್ದು ಒಂದೊಂದು ಥರ ಇರ್ತದೆ. ವೀಕ್ ಇರೋರಿಗೆ ಜಾಸ್ತಿ ದಿನ ಮಾಡಬೇಕು, ಸ್ವಲ್ಪ ವೀಕ್ ಇರೋರಿಗೆ ಸ್ವಲ್ಪ ದಿನ ಮಾಡಿದ್ರೆ ಆ ರೀತಿ. ಹಲ್ಲು ಗಟ್ಟಿ, ಹೊಸಡು ಗಟ್ಟಿ ಎಂಬುದು ಹೆಂಗೆ ಎಷ್ಟು ದಿನ? ಅದು ಅಷ್ಟೇ ಸೇಮ್. ಒಂದಿನದಲ್ಲಿ ವರ್ಕ್ ಆಗಲ್ಲ ಅದು. ಅಲ್ಲಾಡ್ತದೆ ಅಂದರೆ ಇದು ಡೈಲಿ ಆಗಿರಿ. ಉಂಬು ಅಂತೇಳಿ, ಉಗ್ನಿ ಉಂಬು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದಾರೆ. ಸೊ ಈಗ ಯಾರಿಗೋ ತೊಗೊಂಡು ಹೋಗ್ತಾ ಇದ್ದಾರೆ, ಯಾರಿಗೋ ಕೊಡಲಿಕ್ಕೆ. ಅಂಕುಲ್ ಇದು ಆ್ಯಕ್ಚುಲಿ ಬಹಳ ವಿಚಾರ ಇದೆ. ಇದುವರೆಗೂ ಬರೋದಂಥ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಡ್ತಾರೆ. ಇದುವರೆಗೂ ನಾವು ಹೇಳಿರಲ್ಲ ಆ ಅಂಕೋಲೆ ಬಗ್ಗೆ. ಆ ರೀತಿ ಒಂದಷ್ಟು ವಿಚಾರಗಳಿದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಜಾನಿ ಎಸ್ ಪಾಪನ ಈ ಮುಳ್ಳಿಡ್ಕೋ ಪಾಪ. ಮುಳ್ಳು ಬೇಕಾ ಪಾಪ? ಹೇಳು ಜಾನಿ ಎಸ್ ಪಾಪ ಹೇಳು. ಓ ಫೋಟೋ ಆಫ್ ಹಾಕು ಅಂತಾಳೆ. ಸೊ ಹಂಗಾಗಿ ಇದು ಮತ್ತು ಉಗ್ನಿ ಅಂಬು ಎರಡೂ ಹೊಸಡುಗಳು ಗಟ್ಟಿ ಆಗಲಿಕ್ಕೆ ಬಹಳ ಒಳ್ಳೆಯದು. ಬಳಕೆ ಮಾಡ್ಕೊಳ್ಳಿ. ಡೈಲಿ ತೊಳೆದ್ಬಿಟ್ಟು ನೀರಾಗ ಚೆನ್ನಾಗಿ ಒಗೆದು ಇಟ್ಕೊಳ್ಳಿ ಹೊಸಡು ಗಟ್ಟಿ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮಗೆ, ಅದು ಉಗ್ನಿ ಅಂಬಯ್ಯ. ಇದು ಉಗ್ನಿ ಅಂಬ. ಇನ್ನೊಂದು ಏನಂದರೆ ನಿಮ್ಗೆ ಅಲ್ಲಾಡ್ತದೆ ಅಂತ ಅಂದ್ಬಿಟ್ಟು ಜಾಸ್ತಿ ಇದನ್ನ ಕ್ಯಾಲ್ಸಿಯಂ ಇರೋವಂಥದ್ದು ನುಗ್ಗೆ ಸೊಪ್ಪು, ಆಮೇಲೆ ಮಂಗರ ಬಳ್ಳಿ, ಅದನ್ನೆಲ್ಲಾಂದರೆ ಮೂಳೆ ಗಟ್ಟಿ ಆಗ್ತದೆ, ಅಲ್ಲಿಗೂ ಸಪೋರ್ಟ್ ಸಿಗ್ತದೆ. ಈ ಹೊಸಡುಗಳು ಗಟ್ಟಿ ಆಗಲಿಕ್ಕೆ ಇದು ಮತ್ತು ಉಗ್ನಿ ಅಂಬು ಯೂಸ್ ಮಾಡಿ ಸರ್.
ಬಳಕೆ ಮಾಡ್ಕೊಬೇಕಷ್ಟೇ. ನಮ್ಮ ಸುತ್ತನೇ ಇರ್ತದೆ, ಗೊತ್ತಾಗಲ್ಲ ನಮಗೆ. ನಾವೆಲ್ಲ ಈ ಮುಳ್ಳು ಮುಳ್ಳು ಅಂದ್ಕೊಂಡು ತೋಟದಲ್ಲಿ ಕಿತ್ತು ಬಿಸಾಕ್ತಾ ಇದ್ವಿ. ಹಾಂ ನೋಡಿ, ಮುಳ್ಳೆ ಗುಬ್ಬಚ್ಚಿ ಮುಳ್ಳು ನಿಮ್ಮ ಕಡೆ ಏನು ಹೇಳ್ತಾರೆ ಇಲ್ಲಿ? ಗುಬ್ಬಚ್ಚಿ ಮುಳ್ಳು ತಾನೆ? ಸಣ್ಣ ಸಣ್ಣ ಮುಳ್ಳು ಚುಚ್ಚಿಬಿಟ್ರೆ ಕಾಲೆಲ್ಲ ಒಂಥರ ಹೊಸಬಿಡ್ತಾ ಇದ್ವಿ, ಕಿತ್ತಾಕ್ತಾ ಇದ್ವಿ. ನೋಡಿ ಅದು ಔಷಧಿ ಅಂತೆ. ಅದು ಒಂದು ಗಿಡಮೂಲಿಕೆ, ಗೊತ್ತಾಗಲ್ಲ ಅಷ್ಟೇ. ಇದಾವೆ ನಮ್ಮ ಕಣ್ಣು ಮುಂದೆ ಏನಿದ್ರು ತಿಳಿಯಲ್ಲ. ಸಹಸ್ರಾರು ಅದೇ ಇವು ಇದಕ್ಕೆ ಯಾರೋ ಕೇಳಿದ್ರು ಅಲ್ಲೂ ಅಲ್ಲಾಡ್ತವೆ ಅಂತ, ಅವ್ರಿಗೆ ಅಗ್ಯಕ್ಕೆ ಹೋಗೋಣ ಅಂತ. ಬಳಕೆ ಮಾಡ್ಕೊಳ್ಳಿ ಸರ್, ಹೇಳಿ ಅಷ್ಟೇ ಜನಕ್ಕೆ. ಮಂಜಣ್ಣ ಅಷ್ಟೇ ಹೊರಡೋದ ಅಷ್ಟೇ ಹೊರಡೋಣ.